ಓ 9/10 ಒಂದು ರಾಂಗ್ ಬರ್ದವನೇ ಕ್ಯಾನ್ಸಲ್ ಮಾಡು ಕಾರು. ಬೇಕಂದ್ರೆ ನಾನು ಡ್ರಾಪ್ ಮಾಡಬೇಕು. ಅದು ಒಂದೊಂದ್ಸತಿ ಒಂದೊಂದು ಕಡೆ ಹೇಳ್ತಾನೆ. ನನಗೆ ಎಷ್ಟು ಇರಿಟೇಷನ್ ಆಗುತ್ತಂದ್ರೆ, ಏನು ಮಾಡಿಕೊಟ್ರು ಸಖತ್ತಾಗಿದೆ ಅಂತೀಯ. ಯಾರಾದರೂ ಕಾಮನ್ ಆಗಿ ನಿಮ್ಮ ಹೆಂಡತಿ ಹೆಂಗೆ ಅಡುಗೆ ಮಾಡ್ತಾನೆ ಅಂದ್ರೆ ಅಯ್ಯೋ ಬಾಯಿಗಿಡಕ್ಕಾಗಲ್ಲ ಬ್ರೋ, ನಂಗೆ ಇಷ್ಟ. ಎಲ್ಲಿ ದಿನ 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 ಹೇಳಿ ಕರೆಕ್ಟಾಗಿ. ನಾನು DCDS ಮೀಟ್ ಮಾಡೋಕ್ಕೆ ಅದ್ದಿ 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 ಸ್ಕೂಲ್ ಟೈಮ್ ಆಯ್ತಮ್ಮ. ದಿಸ್ ಅಮ್ಮ ಇಸ್ ಕಾಟ್ ಅಪ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನು ರಾಂಗ್ ಮಾತಾಡ್ಯಾ? ಸುಮ್ಮನೆ ಅಪರೂಪಕ್ಕೆ ಏನಂತಾರೆ, ಜೀವನ ನಡಿಬೇಕಲ್ಲ, ಜೀವನ ನಡಿಬೇಕಲ್ಲ. ನಡೀತಾನೆ ಇಲ್ಲ ನೀನು ನೋಡು. ನಮ್ಮ ಡ್ಯಾಡಿ ನಾನು ತರಕಾರಿ ಎಲ್ಲ ತಂದಿದ್ರು ಬೇಬಿ. ಒಂದು ಅದೇ ನುಗ್ಗೆಕಾಯಿ ಗೊತ್ತಾನೆ. ಒಂದು ನುಗ್ಗೆಕಾಯಿ ಆನ್ಲೈನಲ್ಲಿ 30 ರೂಪೀಸ್ ಇದೆ. ನಾನು ತರಿಸೋ ಮುಂಚೆ ಒಂದು ದಿವಸ 50 ರೂಪೀಸು ಇರ್ತಾ ಇತ್ತು, 90 ರೂಪೀಸು ಇತ್ತು. ನಮ್ಮಪ್ಪ 5 ನುಗ್ಗೆಕಾಯಿನ 50 ರೂಪಾಯಿಗೆ ತಂದವ್ರೆ. ಇವಾಗ ಕರೆಂಟ್ಲಿ ಒಂದು ನುಗ್ಗೆಕಾಯಿ 30 ರೂಪಾಯಿ ಆಗಿದೆ ಆನ್ಲೈನಲ್ಲಿ. ನಮ್ಮಪ್ಪ ಅಂತ ಇದ್ರು. ಸಂತೆ ಅಲ್ಲ ಕಣೋ, ಇಲ್ಲಿ ತಂದಿರೋದವರು. ಅದೇ ಹಳ್ಳಿ ತೋಟ. ಅಲ್ಲೇ ತರೋದು. ಏನ್ಮಾ ವಾಟ್ ಮಾ? ಟೈಮು 7:30 ಮಾ. ಯಾಕಮ್ಮ? ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಮ್ಮ ಅಜ್ಜಿ ಇವಾಗ ತುಂಬ ಒಳ್ಳೆ ಹುಡುಗ ಆಗಿದ್ದಾನೆ ಆ್ಯಕ್ಚುಲಿ. ಎದ್ದೊಳ್ತಾನೆ, ಬ್ರಷ್ ಮಾಡ್ಕೊತಾನೆ, ರೆಡಿ ಆಗ್ತಾನೆ, ಸ್ಕೂಲ್ಗೆ ಹೋಗ್ತಾನೆ, ಕ್ಯೂಟಾಗಿ ಮಾತಾಡ್ತಾನೆ. ಅಲ್ಲ ಬಂಗಾರಿ? ಹಠ ಮಾಡಲ್ಲ ಪಾಪ. ಇವ್ನು ನೋಡಿದ್ರೇ ಬೇಜಾರಾಗುತ್ತೆ, ಇಷ್ಟು ಬೇಗ ಇದ್ದು ಸ್ಕೂಲ್ಗೆ ಹೋಗ್ಬೇಕಲ್ಲ ಪಾಪು ಅಂತ. ಬಂಗಾರಿ ಪಾಪು. ಏನದು? ಏನು ಸ್ಪೆಲ್ಲಿಂಗ್ ಹೇಳಿದ್ ನೀನು? ಡಿಕ್ಟೇಷನ್ ಓದ್ತಿದೆ ಆದ್ಮೇಲೆ ಫೇವ್ರೆಟ್ ಸ್ಪೆಲ್ಲಿಂಗ್ ರಿವೈಸ್ ಮಾಡುತ್ತೆ ಪಾಪು. ಇದು ಪಾಪ. ನೀನು ಡಿಕ್ಟೇಷನ್ ವರ್ಡ್ಸಲ್ಲಿ 10/10 ತೊಗೊಂಡ್ರೆ ಏನು ಸಿಗುತ್ತೆ ನಿಂಗೆ? ಅದೇನ ಕಾರ್ ಹೆಸರು? ಲ್ಯಾಂಬೋರ್ಗಿನಿ ಸೆಂಟೆನೋರಿಯೋನಾ? ಕರೆಕ್ಟಾಗಿ ಹೇಳಿದ್ನ ಅದಿ ನಾನು? ಓ ಅದಿ ಕಾರ್ ಬರ್ತಾ ಇದೆ. ಬಟ್ ಟ್ಯೂಷನಲ್ಲಿ 10/9 ತೊಗೊಂಡಿದ್ಯಾ? ಫೇವ್ರೆಟ್ ಸ್ಪೆಲ್ಲಿಂಗ್ ಒಂದು ತಪ್ಪು ಮಾಡಿದ್ಯಲ್ಲ. ಡ್ಯಾಡಿಗೆ ತೋರಿಸೇ ಇಲ್ವಾ ನೀನು? ನಾನು ತೋರಿಸ್ಲಾ? ಓಕೆ. ದೀಪು ಅದ್ದಿ ಹೇಳಿದ್ನಲ್ಲ ಅವನಿಗೆ ಕಾರ್ ಕೊಡಿಸ್ಬೇಕು ಡಿಕ್ಟೇಷನ್ ವರ್ಡ್ಸ್ ಅಂತ. ನೋಡು. ಓ 9/10 ಒಂದು ರಾಂಗ್ ಬರ್ದವನೇ ಕ್ಯಾನ್ಸಲ್ ಮಾಡು ಕಾರು. ನೀನೇನು ಫುಲ್ ತೊಗೊಂಡ್ಬಿಡ್ತಾ ಇದ್ದೆ. ನಾನು ಫೇಲ್ ಆದರೂ ಕೊಡಿಸ್ತೀರಾ ನೀವು? ನೀನು ಕೊಡಿಸ್ತೀನಿ ಅಂತ ಹೇಳಿದ್ದು. 9/10 ಫೇವ್ರೆಟ್ ಸ್ಪೆಲ್ಲಿಂಗ್ ಕಲ್ತ್ಕೊಂಡಿದ್ದಾನೆ. ಕೊಡಿಸ್ತಾ ಇಲ್ವಲ್ಲ, ಅವ್ರ ತಾತ ತಾನೇ ಕೊಡಿಸ್ತಾ ಇರೋದು, ಅವ್ರ ಅಪ್ಪ. ಬಟ್ ಆದರೂ ನಾನು ಅವ್ನಿಗೆ ಹೇಳಿದ್ದೀನಿ, ಅವ್ನಿಗೊಂದು ಗೊತ್ತಿರಲಿ ಅಂತ. ಇದು ಸ್ಕೂಲಲ್ಲೂ ಇದೆ, ಇವಾಗ ಟ್ಯೂಷನಲ್ಲಿ ಹೇಳ್ಕೊಟ್ಟಿರೋದು. ಸ್ಕೂಲಲ್ಲೂ ಸೇಮ್ ಡಿಕ್ಟೇಷನ್ ಇದೆ. ಅಲ್ಲಿ 10/10 ತೆಗಿತಾರಂತೆ. ಓ ಟ್ಯೂಷನ್ ಇದು ಸೇಮೇ, ಸ್ಕೂಲ್ ಟೆಸ್ಟು ಇದೆ. ಮಿಸ್ಟರ್ ಲ್ಯಾಂಬೋರ್ಗಿನಿ ಸೆಂಟೆನೋರಿಯೋ. ಸೆಂಟೆನೋರಿಯೋನದು ಸೆಂಟೆನೋರಿಯೋ ಓರಿಯೋ ಅಂತ. ನಾನು ಅದೇ ಕಲ್ತ್ಕೊಂಬಿಟ್ಟು. ಸೊ ದೀವಿನೂ ಹೆಲ್ಪ್ ಮಾಡ್ತಾನೆ ಆ್ಯಕ್ಚುಲಿ. ಅದ್ದಿನ ಸ್ಕೂಲಿಗೆ ಬಿಡೋಕ್ಕೆ ಇವತ್ತು ಸ್ನ್ಯಾಕ್ಸ್ ಬಾಕ್ಸ್ ಹೇಳಿದ್ದಕ್ಕೆ ಪ್ಯಾಕ್ ಮಾಡ್ತಾವೆ. ಅವ್ನು ಹೇಳಿದ್ರೆ ಎಲ್ಲ ಕೆಲಸ ಮಾಡ್ತಾನೆ, ಬಟ್ ಅವ್ರಾಗೋರೆ ಎದ್ದಿ ಮಾಡಲ್ಲ. ಅಲ್ಲ ದೀಪ? ಐ ಆಮ್ ಕರೆಕ್ಟ್. ಇಲ್ಲಿ ನೋಡಿಲಿ, ಬಾಯ್ ಹೋಗಿ ಈ ಕಡೆಯಿಂದ ಬರೋಷ್ಟ್ರಲ್ಲಿ ಟೀ ಕೊಡಬೇಕು. ಅದೇನೋ ಬೇಬಿ ಆಬ್ಸೆಷನ್ನು ಟೀಗೆ. ಟೀ ಈಸ್ ದ ಸ್ಟಾರ್ಟರ್ ಮೋಟರ್ ಥರ ನನಗೆ. ಹಿಂಗೆ ಅಲ್ಲ, ಈ ಅಪಾರ್ಟ್ಮೆಂಟಲ್ಲೂ ಕೆಲವು ಜನಕ್ಕೆ ಹಂಗೆ. ಅದೇನೋ ನಂಗೆ ಅರ್ಥನೇ ಆಗಲ್ಲ. ನೀನು ಕುಡ್ದಿದ್ರೆ ತಾನೆ ನಿಂಗೆ ಅರ್ಥ ಆಗಕ್ಕೆ. ನಂಗೆ ಒಂಥರ ಅನ್ಸುತ್ತೆ ಬೆಳಗ್ಗೆ ಫಸ್ಟ್ ಥಿಂಗ್ ಇಫ್ ಐ ಡ್ರಿಂಕ್ ಟೀ ಐ ಡೋಂಟ್ ಲೈಕ್. ನೀನು ಕುಡ್ದಿಲ್ಲ ಅದಕ್ಕೆ ನನಗೆ ಗೊತ್ತಿಲ್ಲ ಅಷ್ಟೇ.
ಐ ಆಮ್ ಡ್ರಿಂಕಿಂಗ್ ದಿಸ್ ಜೀರಾ ವಾಟರ್. ಜೀರಿಗೆ ನೀರು ಕುಡಿತಾ ಇದ್ದೀನಿ ಬಿಸಿ ಬಿಸಿ. ಒಂದೊಂದು ದಿವಸ ಒಂದೊಂದು ಥರ ಬರೀ ಬಿಸಿನೀರು, ಮೋಸ್ಟ್ಲಿ ಜೀರಿಗೆ ನೀರೇ ಕುಡಿಯೋದು. ತುಂಬ ಬಿಸಿ ಇದೆ. ಆ್ಯಂಡ್ ಆಲ್ಸೋ ಐ ಡೋಂಟ್ ಡ್ರಿಂಕ್ ಕಾಫಿ ಟೀ ಫಸ್ಟ್ ಥಿಂಗ್ ಇನ್ ದ ಮಾರ್ನಿಂಗ್. ತುಂಬ ತಲೆನೋವುತ್ತದೆ, ತುಂಬ ಸ್ಟ್ರೆಸ್ ಇದೆ ಅಂದಾಗ ಇನ್ಸ್ಟೆಂಟ್ ಕಾಫಿ ಕುಡಿತೀನಿ. ಯೂಶಲಿ ಎವ್ರಿ ಡೇ ಕುಡಿಯೋಲ್ಲ, ದಿನ ಬಿಟ್ಟು ದಿನಾನೂ ಕುಡಿಯೋಲ್ಲ. ಸ್ವಲ್ಪ ರೇರ್ 3-4 ಡೇಸ್ ಒಂದು ಯಾವಾಗಲಾದರೂ. ಅದ್ದಿಗೆ ಹೋಗಿ 45 ಮಿನಿಟ್ಸ್ ಆಯಿತು. ಮನೆ ಕ್ಲೀನ್ ಮಾಡೋದಲ್ಲೇ ಟೈಮ್ ಕಳೆದೋಯ್ತು. ಎಲ್ಲ ಗಲೀಜು ಮಾಡೋಗಿರ್ತಾನೆ. ಆಟ ಸಾಮಾನು ಅದು ಇದು ಎಲ್ಲ ಎತ್ತಿರಬೇಕು. ಸೊ ಆಲ್ಮೋಸ್ಟ್ ಡನ್ ವಿತ್ ಮಶ್ರೂಮ್ ಬಿರಿಯಾನಿ. ದೀಪು ಮಶ್ರೂಮ್ ಬಿರಿಯಾನಿ ತಿನ್ನೋಂಗಾಗಿದೆ ಅಂತ ಸೊ ಮಾಡ್ತಾ ಇದ್ದೀನಿ. ಸೊ ಆಲ್ವೇಸ್ ನಮ್ಮ ಮನೇಲಿ 2-3 ಬ್ರೇಕ್ಫಾಸ್ಟ್ ಅಂತೂ ಇದ್ದೇ ಇರುತ್ತೆ. ಬಿಕಾಸ್ ಬೆಳಗ್ಗೆ ಎದ್ದು ಬೇಗ ನಂಗೆ ಅದೆಲ್ಲ ಮಾಡೋಕ್ಕಾಗಲ್ಲ. ಒಂದೊಂದು ಸತಿ ಅವ್ನ ಪ್ರಿಫರೆನ್ಸ್ ಪ್ರಕಾರ ಏನು ಕೇಳ್ತಾನೋ ಅದನ್ನು ಮಾಡಿಕೊಡ್ತೀನಿ. ಅದು ಇರುತ್ತೆ. ಬೆಳಗ್ಗೆ ಅವ್ನಿಗಿವತ್ತು ಚಪಾತಿ ಟೊಮೆಟೊ ಗೊಜ್ಜು. ಬೆಳಗ್ಗೆ ಅವ್ನು ಬ್ರೇಕ್ಫಾಸ್ಟ್ಗೆ ಬಾಕ್ಸ್ಗೆ ಚಪಾತಿ ಟೊಮೆಟೊ ಗೊಜ್ಜು ಮಾಡಿದೆ. ಅವ್ನಿಗೆ ಇಷ್ಟ, ತಿಂತಾನೆ. ಆ್ಯಂಡ್ ಆ್ಯಪಲ್ ಹಾಕಿದ್ದೆ ಸ್ನ್ಯಾಕ್ಗೆ. ಆ್ಯಂಡ್ ನಮಗೆ ಮಶ್ರೂಮ್ ಬಿರಿಯಾನಿ, ಅಂದರೆ ನಂಗಲ್ಲ, ಡಿವಿಗೆ ಬೇಕು ಅನಿಸ್ತಿತ್ತಂತೆ. ಸ್ವಲ್ಪ ಚಪಾತಿ ಮಿಕ್ಕಿದ್ದೆ, ನಾನು ಅದೇ ಅಡ್ಜಸ್ಟ್ ನನಗಾಗುತ್ತೆ. ಅಫ್ಕೋರ್ಸ್ ಒಬ್ಬರಿಗೆ ಬಿರಿಯಾನಿ ಎಲ್ಲ ಮಾಡೋಕ್ಕಾಗಲ್ಲ. ಅದು ಮಿಕ್ಕಿದ್ರೆ ಮಧ್ಯಾಹ್ನ ನನಗೆ. ಇಟ್ಸ್ ಹೌ ಇಟ್ ರನ್ಸ್. ಸೊ ಸ್ಕೂಲ್ಗೆ ಹೋಗೋ ಮಕ್ಕಳಿದ್ರೆ ಮನೇಲಿ ಗೊತ್ತಿರುತ್ತೆ ಹೇಗೆ ದಿನ ಹೋಗುತ್ತೆ ಅಂತ. ಬೆಳಗ್ಗೆ ಎದ್ದೋಳಕ್ಕಾಗಲ್ಲಪ್ಪ, ದಟ್ಸ್ ಹಾರಿಬಲ್. ಬೆಳಗ್ಗೆ ಎದ್ದು ಮಾಡೋಷ್ಟ್ರಲ್ಲಿ ಸಾಲೆ ಕೆಟ್ಟೋಗುತ್ತೆ. ಒಂದೊಂದು ದಿವಸ ಎಲ್ಲರಿಗೂ ಒಂದೇ ಬ್ರೇಕ್ಫಾಸ್ಟ್ ಇರುತ್ತೆ. ಡಿಪೆಂಡ್ಸ್, ಮೋಸ್ಟ್ ಆಫ್ ದ ಡೇಸ್ ಇಟ್ ಡಿಪೆಂಡ್ಸ್. ನಾನು ಹೆಂಗೆ ಪ್ಲ್ಯಾನ್ ಮಾಡ್ತೀನಿ, ಇವತ್ತು ಚಪಾತಿ ಕೊಟ್ಟಿದ್ರೆ ನಾಳೆ ಏನು ಕೊಡಬೇಕು ಅಂತ ಹೆಂಗೆ ಪ್ಲ್ಯಾನ್ ಮಾಡ್ತೀನಿ ಆ ರೀತಿಯಲ್ಲಿ ಹೋಗುತ್ತೆ. ಐ ಆಮ್ ಎ ಹೆವಿ ಪ್ಲ್ಯಾನರ್. ದಿಸ್ ಇಸ್ ಹೌ ಮೈ ಡೇ ಗೋಸ್ ಯೂಶಲಿ. ಇದನ್ನೇನು ದಿನ ವ್ಲಾಗ್ ಮಾಡೋದು ಒಂಥರ ಅದೇ ಅದು ನನಗೂ ಅನಿಸುತ್ತೆ. ಅದಕ್ಕೆ ನಾನು ಒಂದೊಂದು ಸತಿ ಬ್ಯಾಕ್ ಸ್ಟೆಪ್ ತಗೊತೀನಿ. ಬಿಕಾಸ್ ಸೇಮ್ ರೊಟೀನ್, ಸೇಮ್ ಥಿಂಗ್ಸ್ ಯಾವಾಗಲಾದರೂ ಅವಾಗವಾಗ ನಮ್ಮಮ್ಮ ಮನೆಗೆ ಹೋಗ್ತಿರ್ತೀನಿ. ಒಂದೊಂದು ಸತಿ ಬ್ರೇಕ್ಫಾಸ್ಟ್ ನಮ್ಮಪ್ಪ ಫೋನ್ ಮಾಡ್ತಾರೆ, ಇಲ್ಲ ನಮ್ಮಮ್ಮ ಫೋನ್ ಮಾಡ್ತಾರೆ, ಇದನ್ನು ಮಾಡಿದ್ದೀನಿ ತೊಗೊಂಬರಲ್ಲ ಅಂತ. ಫಸ್ಟೇ ಫೋನ್ ಮಾಡಿಬಿಡ್ತಾನೆ ನಾನು ಮಾಡೋಕ್ಕೆ ಮುಂಚೆನೇ, ಒಂದು 8:30 ಹಂಗೆ ಇದು ಮಾಡ್ತಾಯಿದ್ದೀನಿ ತಿಂತೀಯಾ ಅಂತ. ನನ್ನ ಫೇವ್ರೆಟ್ ಬ್ರೇಕ್ಫಾಸ್ಟ್ ಇದ್ದರೆ ಐ ಆಮ್ ಸೋ ಲಕ್ಕಿ ಇಲ್ಲೇ ಹತ್ರದಲ್ಲಿರೋದಕ್ಕೆ ನಮ್ಮಪ್ಪ ಅಮ್ಮ. ನಿನ್ನೆನೂ ಆ್ಯಕ್ಚುಲಿ ನಾನು ಹೋಗಿದ್ದೆ ಬ್ರೇಕ್ಫಾಸ್ಟ್ಗೆ. ದೀಪಕ್ಕೆ ಚಪಾತಿ ಮಾಡ್ಬಿಟ್ಟು ಅಕ್ಕಿ ರೊಟ್ಟಿ ಮಾಡಿದ್ದೆ. ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಹೋಗಿದ್ದೆ. ಅಲ್ಲಾಂದರೆ ತಂದು ಕೊಡ್ತಾರೆ. ಸೊ ಇರುತ್ತೆ, ಆ ಥರ ನಡೀತಾ ಇರುತ್ತೆ ಬ್ರೇಕ್ಫಾಸ್ಟ್ ಸೀನ್ಸು. ಯೂಶ್ವಲಿ ನನಗೆ ಇಷ್ಟ ಆಗಿದ್ದು ಮಾಡಿದ್ರೆ ಫೋನ್ ಮಾಡೇ ಮಾಡ್ತಾರೆ. ಅದು ತಿನ್ನೋಕ್ಕೆ ಮುಂಚೆ ಫೋನ್ ಮಾಡ್ತಾರೆ ನಮ್ಮಪ್ಪ, ಇದು ಮಾಡಿದ್ದೀನಿ ತೊಗೊಂಬರಲ್ಲ, ಸ್ವಲ್ಪ ತರಲ್ಲ, ಆ ಥರ. ಎಸ್, ಚೆನ್ನಾಗಿ ಕಾಣ್ತಿದ್ಯಾ? ಕಾಣಿಸ್ತು. ಇಷ್ಟ ಅಲ್ಲ ನಿಂಗಿದು? ಪೆಪ್ಪರ್ ಹಾಕ್ಬೇಕಾಗಿತ್ತು, ಇದು ಬೇಡ ಬಿಡು, ಖಾರ ಜಾಸ್ತಿ ಹಾಕಿದ್ದೇನೆ ಇವತ್ತು. ಇಲ್ಲ, ನಾನು ಆಸ್ಟ್ರೇಲಿಯಾ, ಇಂಗ್ಲೆಂಡ್, ಯುರೋಪ್ ನಾನು ಬಿಡಲ್ಲ ನಿನ್ನ, ನಾನು ನಿಜವಾಗ್ಲೂ ಬಿಡಲ್ಲ ನಿನ್ನ ಇವತ್ತು. ನೀನು ಹೋಗು ಹೆಂಗೆ ಬೇಕೋ ಹಂಗೆ. ಇಲ್ಲ, ನಾ ಹುಡುಗರಿಗೆ ಫೋನ್ ಮಾಡ್ತೀನಿ, ಅವ್ರ ಕೈಲಿ ಡ್ರಾಪ್ ಮಾಡಿಸ್ಕೊಂಡು ಹೋಗು. ಸರಿ, ನಿನಗೆ ಬಿಡೋದ್ರಲ್ದಿರ ನನ್ನ ಹತ್ರ ಬೈಸ್ಕೊಬೇಕಾ ಬೇರೆ? ಹಾಂ, ಇವ್ನು ಯಾವಾಗಲೂ ಫುಲ್ ಎಣ್ಣೆ ಹಾಕ್ಬಿಡಿದಂತಲ್ಲ, ಇವ್ನು ಯಾವಾಗಲೂ ಮೆಟ್ರೋಗೆ ಹೋಗ್ಬೇಕಂದ್ರೆ ನಾನು ಡ್ರಾಪ್ ಮಾಡಬೇಕು. ಅದು ಒಂದೊಂದು ಸತಿ ಒಂದೊಂದು ಕಡೆ ಹೇಳ್ತಾನೆ. ನನಗೆ ಎಷ್ಟು ಇರಿಟೇಷನ್ ಆಗುತ್ತಂದರೆ ಅಷ್ಟಿಷ್ಟಲ್ಲ. ನಾನು ಹೆಂಗೋ ಬರ್ತೀನಿ ಅಂದರೆ ತಿರ್ಗಾ ಆ ಕಡೆಯಿಂದ ಯೂ ಟರ್ನ್ ಮಾಡು, ಇದನ್ಗೆ ಎಲ್ಲಿ ಬೇಕೋ ಅಲ್ಲಿ ಮಾಡ್ತೀನಿ, ನಾನು ಎಲ್ಲಿ ಬೇಕೋ ಅಲ್ಲಿ ಹೋಗ್ತೀನಿ ಅಂದರೆ ಇಲ್ಲ, ಹಿಂಗೆ ಇಷ್ಟೇ. ನಾನು ಬಿಡಲ್ಲ ಬೇಬಿ ಇವತ್ತು. ನೀನು ಎಲ್ಲಿ ಬೇಕೋ ಅಲ್ಲಿ ಹೋಗು ಅಂತ ಬಿಟ್ರೆ ನೀನು ಇನ್ಫ್ಯಾಕ್ಟ್ರಿ ಅಂತ ಹೊಡೋಗ್ತೀಯಾ? ದಿನ ಒಂದು ಆಟೋನೋ ಕ್ಯಾಬು ಬುಕ್ ಮಾಡ್ಕೊಂಡು ಹೋಗು ಮೆಟ್ರೋ ಸ್ಟೇಷನ್ವರೆಗೂ. ನಾನು ಅರ್ಧ ದಾರಿಗೆ ಬಿಡ್ತೀನಿ, ತಿರ್ಗಾ ಅರ್ಧ ದಾರಿಗೆ ನೀನು ನಡ್ಕೊಂಡೇ ಹೋಗ್ಬೇಕು ತಾನೆ. ಬಿಡು, ಏತರ ಬರೋವರೆಗೂ ಅಷ್ಟೇ. ಏನು ಏತರ ಬರೋವರೆಗೂ? ಏತರ ನಿಲ್ಸ್ಬಿಟ್ಟು ಹೋಗ್ತೀಯಾ? ನಾನು ಕೊಡಲ್ಲ, ನಂದು ಗಾಡಿ ಜುಪಿಟರ್. ಸರಿ ಇದೆ. ಸಾಂಬಾರು ಹೆಂಗಿದೆ? ಏನು ಮಾಡಿಕೊಟ್ರು ಸಖತ್ತಾಗಿದೆ ಅಂತೀಯ. ಯಾರಾದ್ರೂ ಕಾಮನ್ ಆಗಿ ನಿಮ್ಮ ಹೆಂಡತಿ ಹೆಂಗ್ ಅಡ್ಗೆ ಮಾಡ್ತಾರ ಅಂದ್ರೆ ಅಯ್ಯೋ ಬಾಯಿಗಿಡಕ್ಕಾಗಲ್ಲ ಬ್ರೋ, ನಂಗೆ ಇಷ್ಟ. ಇವಾಗ್ಲೂ ಹಂಗೆ ಹೇಳ್ತೀಯಲ್ಲ. ಅಂದ್ರೆ ಎಲ್ಲ ಊರ್ ಮುಂದೆ ನನ್ ಮರ್ಯಾದೆ ತೆಗ್ಯದ್ ಮನೆಯಲ್ಲಿ ಬಂದು ಚೆನ್ನಾಗಿದೆ ಅಂತ ಹೇಳೋದ.
ಯಾರಾದ್ರೂ ಕೇಳ್ತಾರೆ ಅವಾಗ ಅಯ್ಯೋ ಏನೋ ಮಾಡ್ತಾಳೆ ಬ್ರೋ ತಿನ್ನಕ್ಕೆ ಆಗಲ್ಲ ಹೆಲ್ಪ್ ಮಾಡ್ತಾ ಇದ್ದೀನಿ ಆಕ್ಚುಲಿ. ಯಾಕೆ ಹೇಳೋ, ಇವಾಗ ನನ್ನ ಹೆಂಡತಿ ಸಕ್ಕತ್ತಾಗಿ ಮಾಡ್ತಾಳೆ ಅಂದ್ರೆ ಹಂಗಾರೆ ನನ್ನ ಮನೆಗೆ ಒಂದ್ ದಿವಸ ಊಟ ಕರೀಲಿ ಬರ್ಲಿ ಬಿಡು ಪರವಾಗಿಲ್ಲ. ಆಮೇಲೆ ನೀನ್ ಮಾಡೋದು ಚೆನ್ನಾಗಿ ಮಾಡಿಲ್ಲ ನಾಳೆ ಮಾಡಲಿ. ಸೊ ಡ್ರಾಪ್ ಡಿ ವಿ ಟು ಮೆಟ್ರೋ ಸ್ಟೇಷನ್ ಬಂದು ಬ್ಲ್ಯಾಕ್ ಕಾಫಿ ಕುಡಿತಾ ಇದ್ದೀನಿ. ಬಿಸಿ 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 ಆಗಿದೆ. ಸೊ ಕೂಡ ಸ್ಕೂಲಿಂದ ಬಂದ ವಾಟ್ ಇಸ್ ದಿಸ್ ಅಂತ ಹೇಳಿದ್ರೆ ಪಪಾಯ ಎಕ್ಸ್ಟ್ರಾಕ್ಟ್. ಐ ಆಮ್ ಅಪ್ಲೈಯಿಂಗ್ ಇಟ್ ಡೈಲಿ ಆನ್ ದ ಫೇಸ್. ನನ್ನ ಫೇಸ್ಗೆ ಪಪಾಯ ಡಸ್ ಮ್ಯಾಜಿಕ್. ಐ ಮೀನ್ ತುಂಬ ಒಳ್ಳೆಯದು. ಸೊ ಐಸ್ ಕ್ಯೂಬ್ಸ್ ಮಾಡ್ಕೊಂಡು ಎವ್ರಿ ಡೇ ಐ ಆಮ್ ಟ್ರೈಂಗ್ ಟು ಅಪ್ಲೈ ಇಟ್. ಇದು ಬಂದು ಮಸ್ಕಿಟೋ ಬೈಟ್. ತುಂಬ ಸೊಳ್ಳೆ ಆಗೋಗಿದೆಪ್ಪ ಸಮ್ಮರ್ ಆದಮೇಲೆ. ಸೊ ಎಸ್, ಲೆಟ್ ಮೀ ಎಂಜಾಯ್ ಮೈ ಬ್ಲ್ಯಾಕ್ ಕಾಫಿ. ಅದೇನು ಟ್ಯೂಷನ್ ಬೇರೆ ಡ್ರಾಪ್ ಮಾಡಬೇಕು. ಸಾರಿ ಗೈಸ್, ನಾನು ವ್ಲಾಗ್ ಮಾಡ್ತಾ ಇದ್ದೆ ಬಟ್ ನಥಿಂಗ್ ಇಂಟ್ರೆಸ್ಟಿಂಗ್ ಅಂತ ಮಾಡೋಕ್ಕೆ ಹೋಗಿಲ್ಲ. ಸೊ ಆಫ್ಟರ್ ದ ಫೇಸ್ ಪ್ಯಾಕ್ ಅದೇನು ಟ್ಯೂಷನ್ ಬಿಟ್ಟು ಸ್ವಲ್ಪ ಶಾಪಿಂಗ್ ಇತ್ತು ಆಚೆ ಕಡೆ. ವೆರಿ ತುಂಬ ಚಿಕ್ಕ ಥಿಂಗ್ಸ್, ಶಾಪಿಂಗ್ ಗರ್ಲ್ ಥಿಂಗ್ಸ್. ಸೊ ಅದೆಲ್ಲ ಮುಗಿಸ್ಕೊಂಡು ಊಟ ಮಾಡಿ ಒಂದು ಟ್ಯೂಷನಿಂದ ಕರ್ಕೊಂಡು ಬಂದು ವಿ ಆರ್ ಗೋಯಿಂಗ್ ಟು ಸ್ಲೀಪ್. ಇನ್ನು ಡಿ ವಿ ಬಂದಿಲ್ಲ. ಡ್ಯಾಡಿ ಇನ್ನೂ ಬಂದಿಲ್ಲ ಅಲ್ಲ ಅದಿ? ಎಲ್ಲೋಗಿದ್ದ ಡ್ಯಾಡಿ? ರೈಡ್ಗೆ ಹೋಗಿಲ್ಲ, ಮೆಟ್ರೋಲ್ಲಿ ಬರ್ತಾರೆ ಡ್ಯಾಡಿ. ಎಲ್ಲ ಡ್ಯಾಡಿ ವರ್ಕ್ ಅಂದರೆ ಇವನು ಡ್ಯಾಡಿ ರೈಡ್ಗೆ ಹೋಗಿದ್ದಾನೆ ಅಂತಾರೆ ಅಲ್ಲ ಅದಿ? ನಿಮ್ಮ ಡ್ಯಾಡಿ ವರ್ಕೇ ಅದು? ರೈಡ್ ಮಾಡೋದೇ ವರ್ಕಾ? ಮತ್ತೆ ನಿಮ್ಮ ಡ್ಯಾಡಿ ಏನು ಕೆಲಸ ಮಾಡ್ತಾರೆ? ಇವಾಗ ನಿಮ್ಮ ಮ್ಯಾಮ್ ಕೇಳ್ತಾರೆ ವಾಟ್ ಡಸ್ ಯುವರ್ ಡ್ಯಾಡ್ ಡೂ ಅಂತ. ಅವಾಗ ಏನಂತೀಯ ನೀನು? ಕೇಳಿ ಏನಾದ್ರು ಹೇಳಲ್ಲ. ಬಂದರು. ಫಸ್ಟ್ ನೋಡೋಣ ನೋಡಿನ ಅಂತ. ವೆಲ್ಕಮ್ ಹೋಮ್. ಮಲಗಿದ್ದಾನೆ. ಏ 9:30. ನೀನು ವಾಕಿಂಗ್ ಮಾಡ್ತಾ ಇದ್ದೆ, ನೀನು ಇಲ್ವೇ ಇಲ್ಲ. ನಾನು ಯಾರ ಜೊತೆ ವಾಕ್ ಮಾಡಲಿ? ಎಲ್ಲೋ ಹೋಗಿದ್ದೆ ಅಲ್ಲ ನನ್ನ ಕಾಟನ್. ನಾನು ಇದ್ದೀನಿ ಮನೆಯಲ್ಲಿ. ಏನೇನು ಮಕ ಎಲ್ಲ ಸೋರ್ಕೊಂಡ್ಬಿಟ್ಟಿದ್ದಾನೆ. ನಾನು ವಿಕ್ಸ್ ಹಾಕ್ದೆ ಅವನಿಗೆ. ಇದನ್ನ ಹಾಕಿದ್ದೀನಿ, ಅವ್ನು ಮುತ್ತು ಕೊಡ್ಬೇಡ ಅಲ್ಲೆಲ್ಲ. ಅದು ಸೊಳ್ಳೆದಾ? ಊಟ ಮಾಡು. ಮುಲ್ಲಿ ಮೇಲೆ ಹಾಕಿಲ್ಲ? ಏನೋ ಇದು ಕುಟೇಶ್ ಹೋಗಿದ್ದ ಟ್ಯೂಷನ್ಗೆ? ಹೋಗಿದ್ದ ಇಲ್ಲ? ನಾನು ಇದ್ದೀನಿ ಮನೆಯಲ್ಲಿ. ಆಯ್ತು ಊಟ ಮಾಡು. ತಿನ್ಕೊ. ಇವತ್ತು ಆಚೆನಾ? ಬಿಡ್ತಾರ ಹುಡುಗರು ಆಚೆ ಹೋದ್ಮೇಲೆ? ಏನ್ ತಿಂದೆ? ಜಂಬೋ. ಜಂಬೋ ಶವರ್ಮಾ ರೋಲ್. ಕರೆಕ್ಟಾ? ಎಲ್ಲಿ ದಿನ ಆಚೆ ತಿನ್ಕೊಂಬರಕ್ ನಾನು ಕಷ್ಟಪಟ್ಟು ಅಡುಗೆ ಮಾಡ್ಬೇಕಾ? ನುಗ್ಗೆಕಾಯಿ ಸಾಂಬಾರು, ಅನ್ನ. ಬೇರೆ ಏನ್ ಬೇಕಂತ ಕೇಳಿದ್ರೆ ಮಾಡ್ತಾ ಇದ್ದೆ. ಎಲ್ಲೋಗಿದ್ದೆ? ಇಲ್ಲ ಇದೆ. ಎಲ್ಲೋಗಿದ್ದೆ ಹೇಳಿ ಕರೆಕ್ಟಾಗಿ? ಡಿ.ಸಿ ಡೇಸ್ ಮೀಟ್ ಮಾಡಕ್. ಓಕೆ ಫೈನ್. ಏನಕ್ಕೆ ಅಂತ ಅಪ್ಕಮಿಂಗ್ ಡೇಸಲ್ಲಿ ಗೊತ್ತಾಗುತ್ತೆ. ಗೊತ್ತಾಗ್ಲೂಬಹುದು, ಗೊತ್ತಾಗ್ದೇನೂ ಇರ್ಬೋದು, ಯಾರು ಹೇಳೋಕ್ಕಾಗಲ್ಲ.